ಇನ್ನು ಟಿಬಿ ಡ್ಯಾಂನಲ್ಲಿ ಕೊಚ್ಚಿ ಹೋಗಿದ್ದಂತಹ 19ನೇ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಇವತ್ತಿನಿಂದಲೇ ಆರಂಭ ಆಗ್ತಾ ಇದೆ. ಜೆಎಸ್ಡಬ್ಲ್ಯೂ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಉಸ್ತುವಾರಿಯಲ್ಲಿ 19ನೇ ಕ್ರಸ್ಟ್ ಗೇಟ್ ಅನ್ನು ಇದೀಗ ರಿಪೇರಿ ಮಾಡುವಂತಹ ಒಂದು ಕಾರ್ಯ ಆರಂಭ ಆಗ್ತಾ ಇದೆ. 60 ಅಡಿ ಎತ್ತರ 20 ಅಡಿ ಅಗಲದ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಆರಂಭ ಆಗಿದೆ. ಮೂಲ ವಿನ್ಯಾಸವನ್ನ ಆಧರಿಸಿ ಹೊಸ ಗೇಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅದರ ಒಂದು ಮೂಲ ವಿನ್ಯಾಸ ಏನಿದೆ, ಯಾವ ರೀತಿಯಾಗಿ ಮೊದಲು ಡಿಸೈನ್ ಮಾಡಲಾಗಿತ್ತು ಅದೇ ಡಿಸೈನ್ ಅನ್ನ ಆಧರಿಸಿ ಒಂದು ಹೊಸ ಗೇಟ್ ಅನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ 10ಕ್ಕೂ ಹೆಚ್ಚು ಟೀಮ್ಗಳನ್ನು ರಚನೆ ಮಾಡಿಕೊಂಡು ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ. ಆದಷ್ಟು ಬೇಗ ಈ ಒಂದು ಗೇಟ್ ಅನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಅಣಿಯಾಗಲಾಗ್ತಾ ಇದೆ. ಇನ್ನು ಸ್ಥಳದಲ್ಲೇ 100ಕ್ಕೂ ಹೆಚ್ಚು ತಂತ್ರಜ್ಞರು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಆಂಧ್ರ, ಬೆಂಗಳೂರು, ಪುಣೆಯಿಂದ ಅನೇಕ ನಿಪುಣರನ್ನ ಕರೆಸಿಕೊಂಡಿದೆ ಟಿಬಿ ಬೋರ್ಡ್. ಕೇಂದ್ರ ಜಲಮಂಡಳಿಯ ಕನ್ನಯ್ಯ ನಾಯ್ಡು ಟೀಮ್ ಕೂಡ ಭೇಟಿ ಕೊಡ್ತಾ ಇದೆ. ಇನ್ನು ಕನ್ನಯ್ಯ ನಾಯ್ಡು ಟೀಮ್ ಜೊತೆಯಲ್ಲಿ ತಂತ್ರಜ್ಞರು ಸಭೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆದಷ್ಟು ಬೇಗ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ನಿರ್ಮಾಣ ಮಾಡಿ ನೀರು ಹೊರಬಿಡುವ ಒಳಗಾಗಿಯೇ, ಅಂದರೆ ನೀರು ಕಡಿಮೆ ಆಗುವ ಒಳಗಾಗಿ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ನಿರ್ಮಾಣ ಮಾಡಿ ಮರು ಅಳವಡಿಕೆ ಮಾಡೋದಕ್ಕೆ ಅಂತ ಟೀಮ್ ಭರದಿಂದ ಕೆಲಸವನ್ನ ಆರಂಭ ಮಾಡಿದೆ. ಒಟ್ಟು 10 ಟೀಮ್ಗಳನ್ನ ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಮೊದಲೇನು ವಿನ್ಯಾಸ ಮಾಡಲಾಗಿತ್ತು, ಅಂದರೆ ಈ ಗೇಟ್ ಅನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದು ಡಿಸೈನ್ ಮಾಡಲಾಗಿತ್ತು ಅದೇ ಒಂದು ಡಿಸೈನ್ ಅನ್ನ ಆಧಾರವಾಗಿ ಇಟ್ಕೊಂಡು ಇದೀಗ ಹೊಸ ಗೇಟ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಜೆಎಸ್ಡಬ್ಲ್ಯೂ ಹಾಗೂ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಉಸ್ತುವಾರಿಯಲ್ಲಿ ಹೊಸ ಗೇಟ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಆರಂಭ ಆಗಿದೆ ಕಾರ್ಯ. 60 ಅಡಿ ಎತ್ತರ 20 ಅಡಿ ಅಗಲದ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಆರಂಭ ಆಗಿದೆ.